ಹಾಯ್ ನಮಸ್ತೆ, ನಾನು ನಿಮ್ಮ ರೋಹಿಣಿ ಇಸ್ರೇಲಿಂದ ಮಾತಾಡ್ತಾ ಇದ್ದೀನಿ. ಹೇಗಿದ್ದೀರಾ ಎಲ್ಲರೂ? ನಾವಂತೂ ಚೆನ್ನಾಗಿದ್ದೇವೆ, ಸೂಪರ್, ತೊಂದರೆ ಇಲ್ಲ ಏನು ಸಹ. ಸ್ವಲ್ಪ ಹುಷಾರಿರಲಿಲ್ವಾ, ಈಗ ಸ್ವಲ್ಪ ಗುಣ ಆಯಿತು. ನೆಕ್ಸ್ಟ್ ಡೇನೇ ಗುಣ ಆಯಿತು. 1 ಡೇ 2 ಡೇಸ್ ಎರಡು ಅಂದರೆ 1 ನೈಟ್ 1 ಡೇ ಪ್ರಾಬ್ಲಮ್ ಇತ್ತು ಹೆಲ್ತಲ್ಲಿ ಸ್ವಲ್ಪ. ಅಂದರೆ ಒಮ್ಮೆಲೆ ಬಿಸಿಲು, ಮಳೆ, ಚಳಿ ಎಲ್ಲ ಅದಕ್ಕೆ. ಮತ್ತು ತುಂಬ ಜನ ಕೇಳ್ತಾಯಿದ್ರು ಇಸ್ರೇಲಲ್ಲಿ ವೆದರ್ ಹೇಗಿದೆ ಅಂತ. ಹೌದು, ವೆದರ್ ತುಂಬ ಕೋಲ್ಡ್ ಇದೆ. ಇವತ್ತು ಬೇರೆ ಈಗ ಇವತ್ತು ಶನಿವಾರ ಇವತ್ತು ಶನಿವಾರ ನಮಗೆ ಮಳೆ ಬರ್ತಾ ಉಂಟು. ಸ್ಯಾಟರ್ಡೆ ಇವತ್ತು ರೈನಿಂಗ್ ಉಂಟು. ಇನ್ನೊಂದು ಅರ್ಧ ಗಂಟೆಯಲ್ಲಿ ನಮಗೆ ಮಳೆ ಸ್ಟಾರ್ಟ್ ಆದರೆ ಸಂಜೆ 7 ಗಂಟೆ ತನಕ ಮಳೆ ಬರುತ್ತಂತೆ. ಸೊ ಹಾಗೆ ಮತ್ತೇನು ಅಂದರೆ 14ನೇ ದಿವಸಕ್ಕೆ ಯುದ್ಧದ್ದು ಕಾರ್ಮೋಡ. ಯುದ್ಧ 14ನೇ ದಿವಸಕ್ಕೆ ಕಾಲಿಡ್ತಾ ಇದೆ. ಇಲ್ಲಿಯವರೆಲ್ಲ ಹೇಳ್ತಾ ಇದ್ದಾರೆ ಎಂತ ಅಂದರೆ ಎಂಥದ್ದು ಗೊತ್ತೇ ಆಗ್ತಾ ಇಲ್ಲ, ಯುದ್ಧದ್ದು ಗೊತ್ತೇ ಆಗ್ತಾ ಇಲ್ಲ, ಸೈರನ್ ಬರ್ತಿಲ್ಲ, ಅಂದರೆ ದಿವಸಕ್ಕೆ ಒಂದು ಸರಿ ಏನೋ ಬರುತ್ತೆ ಹಾಗೆ ಅಂತ. ನಾನಿದ್ದೆ ಏರಿಯಾದವರು ಹೇಳೋದು ಹಾಗೆ, ದಿವಸಕ್ಕೆ ಒಂದು ಸರಿ ಬರುತ್ತೆ ಹೋಗುತ್ತೆ ಅಂತ. ಒಂದ ಇಲ್ಲ ಅಂತ ಆಗಬೇಕು, ಇಲ್ಲಾಂದರೆ ಇದೆ ಅಂತ ಆಗಬೇಕು. ಇವರಿಗೂ ನೋಡು ಇದಾಗಿದೆ, ಅಂದರೆ ಬೋರಾಗಿ ಹೋಗಿದೆ ಅದು. ಸೊ ಕೆಲವೊಂದು ಕಡೆ ಹತ್ತಿರ ದೇಶ ಇದ್ದಾಗ ಅಲ್ಲಿ ತುಂಬ ಸೈರನ್ ಕೇಳುತ್ತೆ. ನಾವು ಸ್ವಲ್ಪ ದೂರ ಇರೋದ್ರಿಂದ ಮತ್ತು ಆಲ್ಮೋಸ್ಟ್ ಇಸ್ರೇಲ್ನ ಒಳಗಡೆ ಸ್ವಲ್ಪ ಸೈರನ್ ಕಡಿಮೆನೇ ಆಗಿದೆ ಅಂತಲೇ ಹೇಳ್ಬೋದು ಹಾಗೆ. ಸೊ ಇದು ನಮ್ಮದು ಇಸ್ರೇಲಿದು ಅಪ್ಡೇಟ್. ಎಲ್ಲರೂ ಚೆನ್ನಾಗಿದ್ದಾರೆ. ಕರ್ನಾಟಕದವ್ರು ಎಲ್ಲರೂ ಅಂದರೆ ನಾನು ಕೇಳಿದ ಮಟ್ಟಿಗೆ ಓಕೆ, ಎಲ್ಲರೂ ಅವರವರ ಪಾಡಿಗೆ ಕೆಲಸಕ್ಕೆ ಹೋಗ್ತಾರೆ. ಎಲ್ಲರಿಗೆ ಕೆಲಸ ಸ್ಟಾರ್ಟ್ ಆಗಿದೆ, ಯಾರೊಬ್ಬರಿಗೂ ರಜೆ ಇಲ್ಲ. ಅಂದರೆ ಕನ್ಸ್ಟ್ರಕ್ಷನು, ಸೂಪರ್ ಮಾರ್ಕೆಟು, ಅಗ್ರಿಕಲ್ಚರು, ಆಮೇಲೆ ಫ್ಯಾಕ್ಟ್ರಿ, ಎಲ್ಲರಿಗೂ ಕೆಲಸ ಸ್ಟಾರ್ಟ್ ಆಗಿದೆ. ಯಾರಿಗೂ ಆಚೆ ಈಚೆ ನೋಡೋಕ್ಕೆ ಪುರ್ಸೋತಿಲ್ಲ. ಯುದ್ಧದ ಬಗ್ಗೆ ಯೋಚನೆ ಮಾಡುವಷ್ಟು ಅವರಿಗೆ ಟೈಮಿಂಗ್ಸೇ ಇಲ್ಲ. ಬೆಳಗ್ಗೆ 7 ಗಂಟೆಯಿಂದ ಸ್ಟಾರ್ಟ್ ಆದರೆ ಸಂಜೆ 7 ಗಂಟೆಗೆ ಕೆಲಸ ಮುಗಿಯುತ್ತೆ. ಮತ್ತು ಎಲ್ಲಿ ಯೋಚನೆ ಮಾಡೋಕ್ಕೆ ಟೈಮ್ ಇರುತ್ತೆ. ಅದೇ ಮನೆಯವರೆಲ್ಲ ಕಾಲ್ ಮಾಡ್ತಾರಲ್ಲ, ಅಲ್ಲಿ ಹಂಗಂತೆ ಹಿಂಗಂತೆ ಅಂತ. ಹೌದಾ, ಹಾಗಾಗಿತ್ತಾ ಅಂತ ನಾವುಗಳು ನಮ್ಮ ಮನೆಯವರಿಗೆ ಕೇಳೋ ಹಾಗೆ ಆಗಿದೆ. ಓಕೆ, ಥ್ಯಾಂಕ್ ಯು ಸೊ ಮಚ್, ಬೈ ಬಾಯ್.